ಮನೆ ಕಟ್ಬಿಟ್ಟಿದೀವಿ, ಸರಿ, ಬಾಡಿಗೆ ಮನೇಲಿ ಇದೀವಿ. ಈಗ ನೀವು ಹೇಳ್ತಾ ಇರುವಂತ ತಪ್ಪು ನಮ್ಮ ಮನೆಯಲ್ಲಿದೆ. ಇದಕ್ಕೆ ಪರ್ಯಾಯ ಮಾರ್ಗ ಏನು? ಹೊಡಿಲೇಬೇಕಾ, ಅಥವಾ ನೀವೇನಾದ್ರೂ ಕೊಡ್ತೀರಾ ಇಟ್ಕೊಳ್ಳೋದಿಕ್ಕೆ, ಬಾಗಿಲು ಕಟ್ಟೋದಿಕ್ಕೆ, ಅಥವಾ ಪೂಜೆ ಮಾಡೋದಿಕ್ಕೆ, ಅಥವಾ ಯಾವುದೋ ಒಂದು ಕ್ರಿಸ್ಟಲ್ ರೂಪದಲ್ಲಿ ಏನೋ ಹಾಕೋದ್ರಿಂದ ವಾಸ್ತು ದೋಷ ನಿವಾರಣೆ ಆಗುತ್ತಾ ಅಂತ ತುಂಬಾ ಜನ ಅವ್ರ ಪ್ರಶ್ನೆನ ಕೇಳಿದ್ದಾರೆ. ಇದಕ್ಕೆ ನಿಮ್ಮ ಉತ್ತರ ಸರ್? ಮೇಡಮ್, ಇದಕ್ಕೆ ಸುಮಾರು ಜನ ಈ ಪ್ರಶ್ನೆನ ಕೇಳ್ತಾರೆ. ನಾನು ಇದನ್ನು ನಿಮಗೆ ಯಾವ ರೀತಿ ಅರ್ಥ ಮಾಡಿಸ್ಬೇಕು ಅಂದರೆ, ಈಗ ಒಂದು ಸಾಮಾನ್ಯವಾದಂಥ ವ್ಯಕ್ತಿ ವೆಹಿಕಲ್ ಆಕ್ಸಿಡೆಂಟ್ ಆಗಿ ಅವ್ರಿಗೆ ಡಾಕ್ಟ್ರು ಕಾಲು ತೆಗೆದ್ರು ಅಂತೇಳಿ ಇಟ್ಕೊಳ್ಳಿ, ಕಾಲು ತೆಗಿಬೇಕಾದಂಥ ಪ್ರಮೇಯ ಬಂತು, ಆ ವ್ಯಕ್ತಿಗೆ ಕಾಲನ್ನು ತೆಗೆದುಬಿಟ್ಟು ಏನು ಮಾಡ್ತಾರೆ, ಅವರು ಕೃತಕ ಕಾಲನ್ನು ಅಳವಡಿಸ್ತಾರೆ. ಈ ಕೃತಕ ಕಾಲನ್ನು ಅಳವಡಿಸಿದಾಗ ಅವರು ನಮ್ಮ ಥರ ಮೆಟ್ಲು ಹತ್ತೋದಕ್ಕಾಗೋದಿಲ್ಲ, ಭಾರ ಹೊರೋದಕ್ಕಾಗೋದಿಲ್ಲ. ಅವ್ರು ಏನೋ ಒಂದು ಲಿವಿಂಗ್ ಏರಿಯಾದಲ್ಲಿ ಕೂತ್ಕೊಂಡು TV ನೋಡ್ಬೋದು, ಅವ್ರು ಸ್ವಂತವಾಗಿ ನಿಧಾನವಾಗಿ ಎದ್ದು ವಾಶ್ರೂಮ್ಗೆ ಹೋಗಿ ಬರ್ಬೋದೇ ಹೊರತು ನಮ್ಮ ಥರ ಸಾಮಾನ್ಯ ಜನಗಳ ಥರ ಅವರು ಕೆಲಸ ಮಾಡೋದಕ್ಕಾಗಲ್ಲ.